ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಿಡ್ಲ್ ಸ್ಕೂಲಲ್ಲಿ ಹಾಡು ಹೇಳ್ತಾ ಇದ್ದೆ ನಾನು. ಯಾವುದಾದ್ರೂ ಹಾಡು ಹೇಳ್ತಾ ಇದ್ದೆ. ಒಂದು ಅಂದರೆ ಈ ಏನು ನನ್ನ ಸಿನಿಮಾ ಹಾಡುಗಳನ್ನೇ ಹಾಡ್ತಾ ಇದ್ದಿದ್ದು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುತ್ತಾ ಒಂದು ಅದು ಭಾಗ್ಯದ ಯಾವುದೋ ಭಕ್ತ ಕನಕದಾಸ ಇರ್ಬೋದು, ಅಥವಾ ಗಾಳಿ ಗೋಪುರದಲ್ಲಿ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ, ಇದೆಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಹಾಡು ಹೇಳ್ತಾ ಇದ್ದೆ. ಇದು ಟ್ಯಾಲೆಂಟ್ಸ್ ಡೇ ಕಾಂಪಿಟೇಷನ್ ಅಂತ ಬರೋದಲ್ಲ, ಅದರೆಲ್ಲ ಭಾಗವಹಿಸ್ತಾ ಇದೆ. ನನಗೊಂದು ಆಸೆ ಏನಂದರೆ ಫ್ಯಾನ್ಸಿ ಡ್ರೆಸ್ ಮಾಡ್ಕೋಬೇಕು ಅಂತ ತುಂಬ ಆಸೆ. ಅನುಕೂಲ ಇಲ್ವಲ್ಲ. ಏನು ಚೀಪೆಸ್ಟ್ ಆಫ್ ದ ಚೀಪ್ ಯಾವುದು ಅಂದರೆ ಕಾಡು ಮನ್ಸ. ಕಾಡು ಮನ್ಸಾಗಿ ಏನು ಬೇಕು? ಬರೀ ಎಲೆಗಳು ಬೇಕು, ಬಳಪ ಬೇಕು, ಇದ್ಲು ಬೇಕು. ಇವು ಮೂರು ಸಿಗೋದು. ನಾನೇನು ಮಾಡಿದೆ, ಒಂದು ಹಗ್ಗ ಗಿಗ್ಗ ಕಟ್ಟಿ ಎಲೆಲ್ಲ ಬಿಟ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಬಳಪನ ಮೀಸೆ ಅಂದರೆ ಹಿಂಗೆ ಕೋರೆ ಹಲ್ಲ ಥರ ಎಲ್ಲ ಹಾಕ್ಕೊಂಡು ಮುಖಕ್ಕೆಲ್ಲ ಕಪ್ಪಚ್ಕೊಂಡ್ಬಿಡ್ತಾ ಇದ್ದೆ. ಹಚ್ಕೊಂಡ್ಬಿಟ್ಟು ಕಾಡು ಮನ್ಸ ಥರ ಮನೇಲೆಲ್ಲ ಕಾಂಪಿಟೇಷನ್ ಸ್ಕೂಲಲ್ಲಿ ಮಾಡ್ತಾ ಇದ್ದೆ. ಪ್ರೈಸ್ ಗೀಸ್ ಏನು ಕೊಡ್ತಾ ಇರಲಿಲ್ಲ, ಭಾಗವಹಿಸ್ತಾ ಇದ್ದೆ. ಅಂದರೆ ಪ್ರೈಸ್ ಬರಲಿಲ್ಲ ಅನ್ನೋ ನಿರಾಶೆ ಆಗ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಪೈಲಟ್, ಕೆಲವರೆಲ್ಲ ಪೈಲಟ್ ಡ್ರೆಸ್ ಹಾಕೊಂಬರೋರು, ಪೊಲೀಸ್ ಡ್ರೆಸ್ ಹಾಕೊಂಬರೋರು, ಇನ್ಯಾವುದೋ ಒಂದು ಡ್ರೆಸ್ಗಳೆಲ್ಲ ಹಾಕ್ಕೊಂಬರೋರು. ಆದರೆ ಪ್ರಯತ್ನ ಬೇಕು, ಫಲ ಆಮೇಲೆ ಕೊಡ್ತಾನೆ. ಪ್ರಯತ್ನ ಮಾಡೋಣ ಅಂತ ನಾನು ಯಾವಾಗಲೂ, ಅದೊಂದು ನಂದು ಯಾವತ್ತೂ ಇರುತ್ತೆ. ನಾನು ಇನ್ಫ್ಯಾಕ್ಟ್ ಸ್ಪೋರ್ಟ್ಸಲ್ಲಿ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ಏನಪ್ಪ ಜಾಸ್ತಿ ಮಾಡೋದು ಓಡೋದು. ಓಡೋಕ್ಕೇನು ಯಾರು ಹೇಳ್ಕೊಡ್ಬೇಕಾಗಿಲ್ವಲ್ಲ. ಎಷ್ಟು ಲಾಂಗ್ ಡಿಸ್ಟೆನ್ಸ್ ಇತ್ತು, ಸುಸ್ತಿಲ್ಲದೆ ಓಡ್ತಾ ಇದ್ದೆ. ಸೊ ಅದರಲ್ಲಿ 1 ಮೈಲ್ ರೇಸಲ್ಲಿ ಫಸ್ಟ್ ಪ್ರೈಸು, ಆಮೇಲೆ ಲಾಂಗ್ ಜಂಪು, ಹೈ ಜಂಪು, ಆಮೇಲೆ ಶಾರ್ಟ್ ಪುಟ್ಟು, ಇದರಲ್ಲೆಲ್ಲ ಪ್ರೈಸ್ ಬರೋದು. ಅಂದರೆ ನಾನು ಹೇಳ್ತಾಯಿದ್ದು ಹೈಸ್ಕೂಲಲ್ಲಿ. ಹೈಸ್ಕೂಲಲ್ಲಿ ಬಂದಮೇಲೆ ಮತ್ತು ಚಿಕ್ಕ ಹುಡುಗನಾಗಿದ್ದಾಗ ಏನಪ್ಪ ಅಂದರೆ ಈ ಸೈಕಲ್ಲು, ಆಮೇಲೆ ಆಮೇಲೆ ಲಗೋರಿ ಬಾಲ್ ಹೊಡೆಯೋದು, ಅದು ಆಡೋದು, ಕುಂಟೆ ಬಿಲ್ಲೆ, ಈ ಥರದ್ದು ಅನೇಕ ಕಳ್ಳ ಪೊಲೀಸು. ಆಮೇಲೆ ಇನ್ನೊಂದು ಕಂಬಿ ಇರೋದು, ಸ್ಟೀಲ್ ಇದ್ರದ್ದು ಕಬ್ಬಿಣದ ಕಂಬಿ, ಅದನ್ನ ನೆಲಲ್ಲಿ ಕಚ್ಕೊಂಡು ಹೋಗೋದು, ಅದೊಂದು ಆಟ. ಅದು ಮಾಡ್ತಾಯಿದ್ದೆ. ಗೋಲಿ, ಬುಗುರಿ. ನಾನು ಇವತ್ತು ಹೇಳ್ತೀನಿ, ನಮ್ಮತನದ ಆಟಗಳದಲ್ಲ. ನಮಗೆ ಇವತ್ತು ಖುಷಿ. ನೀವು ಗಾಂಧಿ ಬಜಾರ್ ಅಂದ್ರಲ್ಲ, ಅಲ್ಲಿ ಒಂದು ಸುಬ್ಬಮ್ಮನ ಅಂಗಡಿ ಅಂತ ಇತ್ತು. ಮನೆಯಿಂದಿದ್ದು ಸುಬ್ಬಮ್ಮನ ಅಂಗಡಿ, ಸುಬ್ಬಮ್ಮನ ಮನೆ. ಇನ್ನೊಂದು ಕಡೆ ಹೋಗಿದ್ದೆ ಸುಬ್ಬಮ್ಮನ, ಇವತ್ತಿಗೂ ಫೇಮಸ್ಸು. ಬಸವನಗುಡಿನಲ್ಲಿ HB ಸಮಾಜ ರೋಡಲ್ಲಿ ಸುಬ್ಬಮ್ಮನ ಅಂಗಡಿ ಅಂದರೆ ಎಲ್ಲ ಥರದ್ದು ಚಕ್ಲಿ, ಕೋಡುಬಳೆ, ಅದು ನಿಪ್ಪಟ್ಟು ಎಲ್ಲ ಸಿಗೋದು, ಮಸಾಲ ಪದಾರ್ಥಗಳು ಸಿಗೋದು, ತರಕಾರಿ ಸಿಗೋದು, ಪ್ಲಸ್ ಈ ಆಟ ಸಾಮಾನೆಲ್ಲ ಸಿಗೋದು. ಅದೊಂದು ವಿಶೇಷವಾಗಿತ್ತದು. ಆ HB ಸಮಾಜ ಚೌಲ್ಟ್ರಿ ಪಕ್ಕದಲ್ಲಿರೋದು. ಅದು ಒಂದು ರೀತಿಯಾಗಿ ನನ್ನ ಬದುಕೆಲ್ಲ ಬಾಲ್ಯದಲ್ಲಿ ಹಂಗಾಯಿತು. ಥ್ರೂ ಇದಾಯಿತು. ಹೈಸ್ಕೂಲ್ಗೆ ಬಂದಮೇಲೆ ಸ್ವಲ್ಪ ಸುಧಾರಿಸ್ತು. ಅಷ್ಟೊತ್ತಿಗೆ ನಾನು ಜಯನಗರಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದೆ. ನಾನು ಇದಕ್ಕೆ ಬಂದುಬಿಟ್ಟಿದ್ದೆ, ಜಯನಗರದ ಮನೆಗೆ ಬಂದಿದ್ದೆ. ಅದಕ್ಕೂ ಮುಂಚೆ ನಾನು ಇದೊಂದು ಮರ್ತುಬಿಟ್ಟೆ. ಬಸವನಗುಡಿಯಲ್ಲಿ ಬಾಂಧನವರ ಬೀದಿಯಲ್ಲಿ ಒಂದು 3 ವರ್ಷ 4 ವರ್ಷ ಇದ್ವಿ. 58ಕ್ಕೆ ನಾನು ಹೇಳಿದೆ, 54 ಆದಮೇಲೆ, 58 4 ವರ್ಷ ಆದಮೇಲೆ ಕರ್ಣಿಕರ ರಸ್ತೆ ಅಂತ ಇತ್ತು. ಅದೊಂದು ವಠಾರ, ಅದು ಸ್ವಲ್ಪ ಇಂಪ್ರೂವ್ ಇತ್ತು. ಈ 10 ರೂಪಾಯಿ ಕಟ್ಟಕ್ಕೆ ಸ್ವಲ್ಪ ಇಂಪ್ರೂವ್ ಆದಮೇಲೆ ನಾವು ಒಂದು ಆ ಮನೆಗೆ ಹೋದ್ವಿ. ಅದಕ್ಕೆ 30 ರೂಪಾಯಿನೇ ನಾವು ರೆಂಟ್ ಮಾಡಿನಲ್ಲಿ. ಅವಾಗ ಸಪ್ರೇಟ್ ಕಿಚನ್ನು, ಒಂದು ಹಾಲು, ಸಪ್ರೇಟ್ ಇದು ಸ್ನಾನದ ಮನೆ, ಒಂದು ಟಾಯ್ಲೆಟ್, ಒಂದು ರೂಮ್. ಫಸ್ಟ್ ಇಲ್ಲಿ ರೂಮು ಇಲ್ಲ, ಏನಿಲ್ಲ, ಒಂದರಲ್ಲಿ. ಅಲ್ಲಿ ಒಂದು ಅಡಿಷನ್ ಏನಂದರೆ, ಅಡುಗೆ ಮನೆ ಸಪ್ರೇಟ್ ಇತ್ತು, ರೂಮ್ ಸಪ್ರೇಟ್ ಇತ್ತು, ಹಾಲ್ ಸಪ್ರೇಟ್ ಇತ್ತು. ಮಾಡಿ ಹತ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಸುಮಾರು 4ನೇ ಕ್ಲಾಸಿಂದ ಒಂದು 7ನೇ ಕ್ಲಾಸ್ವರೆಗೂ ಅಲ್ಲೋದು. ಸೊ ನಾನು ಹೈಸ್ಕೂಲ್ ಬರುವಾಗ ಜಯನಗರ ಶಿಫ್ಟ್ ಆಗಿಬಿಟ್ಟು, ಜಯನಗರಿಗೆ ಅಲ್ಲೊಂದು 2 ವರ್ಷನೋ 3 ವರ್ಷ, 61 to 65 ಅಲ್ಲಿದ್ದೆ. ಅದೊಂದು ಥರದ ಲೈಫು. ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೆ. ಜಯನಗರ 4th T ಬ್ಲಾಕಿಂದ ನಮ್ಮ ನ್ಯಾಷನಲ್ ಹೈಸ್ಕೂಲ್ಗೆ ಬರ್ತಾಯಿದ್ದೆ. ಆಗ ಸ್ವಲ್ಪ ಕಷ್ಟ ಏನಂದರೆ ಬಸ್ ಪಾಸ್ ಇರಲಿಲ್ಲ ನನಗೆ. ಬಸ್ ಪಾಸ್ ಮಾಡಿಸೋದು ಕಷ್ಟ ಆಗಿತ್ತು. ಸೊ ಹೆಂಗೋ ಡ್ರೈವರ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಹಿಂದೆ ನಿಂತ್ಕೊಂಡು KNS ಅವ್ರವ್ರಿಗೆ ಹಂಗೆ ಬಂದು ಗೊತ್ತಲ್ಲ, ಅವತ್ತೆಲ್ಲ ಅವ್ರನ್ನೆಲ್ಲ ನೆನೆಸ್ಕೋಬೇಕು ನಾವು. ಯಾಕೆಂದರೆ ಅವತ್ತು ಯಾರು ಅಷ್ಟೊಂದು ಕಂಡೀಷನ್ ಆಗಿ ಯಾರು ಲೈಫಲ್ಲಿ ಇರಲಿಲ್ಲ. ಟಿಕೆಟ್ ತೊಗೊಳ್ಳಿಲ್ಲ, ಹುಡುಗರು ತಾನೇ, ಏನು ಹೆಂಗಂತ ಹೇಳ್ಬಿಡೋರು. ಅದಾದಮೇಲೆ ಕಾಲೇಜಿಗೆ ಬಂದೆ. ಕಾಲೇಜ್ ಬರೋಷ್ಟೊತ್ತು ತಿರ್ಗಾ ಬಸವನಗುಡಿಗೆ ಬಂದ್ವಿ.
ಆವಾಗ ನಂಟು ನಿಮಗೆ. ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟಲ್ಲಿ ಬಂದ್ವಿ. ಅಲ್ಲಿ ಬಂದಾಗ ನನ್ನ ನಾಟಕದ ಲೈಫ್ ಶುರುವಾಯಿತು. ನನ್ನ ನಾಟಕದ ಲೈಫ್ ಶುರುವಾಯಿತು. ಅಲ್ಲಿ ಹೈಸ್ಕೂಲಲ್ಲೇ ನಾನು ಕಾಲೇಜಲ್ಲೇ 4 ವರ್ಷ ಬೆಸ್ಟ್ ಆ್ಯಕ್ಟರ್. ಸೂಪರ್. ಫಸ್ಟ್ PUC ಇಂದ ಹಿಡಿದು ಇದರಿಂದ ಈ ಮಧ್ಯದಲ್ಲಿ ಒಂದು ಹೇಳೋದು ಮರ್ತ್ಬಿಟ್ಟೆ. ಹೈಸ್ಕೂಲಲ್ಲಿ ಏನಾಯಿತು, ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ನೀವು ಡ್ರಾಮೆಟಿಕ್ಸು ಅಥವಾ ಟೈಲರಿಂಗು ತೊಗೊಳ್ಳೋದು ಅಂತ ಬರುತ್ತೆ. ಅದಕ್ಕೆ 20 ರೂಪಾಯಿ. ನಮ್ಮ ತಂದೆ ಹತ್ರ ತಿರ್ಗಾ ಗೊತ್ತಲ್ಲ, ಆ್ಯಸ್ ಯೂಶುವಲ್ ಅಪ್ಪನ ಹತ್ರನೇ ಹೋಗ್ಬೇಕು, ಇನ್ನೇನು ಮಾಡೋದಿಲ್ಲ. ಯಾಕಂದರೆ ದುಡಿಯೋ ಶಕ್ತಿ ಇದ್ದಿದ್ದು ಅವರೊಬ್ಬರಿಗೆ. ನಾನು ಹೋದ ತಕ್ಷಣ ಕೇಳಿದೆ, ಅಪ್ಪ ಈ ಥರ ಟೈಲರಿಂಗ್ ಇದೆ, ಡ್ರಾಮೆಟಿಕ್ಸ್ ಇದೆ, ನಾನು ಟೈಲರಿಂಗ್ ಸೇರ್ಕೊಂಡ್ಬಿಡ್ತೀನಪ್ಪ. ನನ್ನ ತಲೆಯಲ್ಲಿ ನಾನೇ ಟೈಲರ್ ಆಗಿಬಿಟ್ರೆ ನನ್ನ ಬಟ್ಟೆ ನಾನೇ ಹೊಲ್ಕೋಬೋದಲ್ಲ. ಯಾವತ್ತೂ ಈ ಬಡತನ ಮತ್ತು ಈ ಮಧ್ಯಮ ವರ್ಗದಲ್ಲಿ ಅಂದರೆ ತುಂಬ ಹೈ ಮಿಡ್ಲ್ ಕ್ಲಾಸ್ ಅಲ್ಲ, ಲೋ ಮಿಡ್ಲ್ ಕ್ಲಾಸ್ ಕನಸು ಜಾಸ್ತಿ ಇರುತ್ತೆ. ತುಂಬ ಡ್ರೀಮ್ ಮಾಡ್ತಾ ಇರ್ತೀವಿ, ಏನೇನೋ ಆಗಬೇಕು ಅಂತ ಇರ್ತೀವಿ. ತುಂಬ ಡ್ರೀಮ್ ಮಾಡ್ಬೋದು ಅಂದರೆ ಏನು ಮಾಡ್ಬೋದು ಅಂದರೆ ಅಬ್ಬಬ್ಬಾ ಅಂದರೆ ಒಬ್ಬ ಡ್ರೈವರ್ ಆಗ್ಬೋದು, ಇಲ್ಲ ಒಬ್ಬ ಕಂಡಕ್ಟರ್ ಆಗ್ಬೋದು. ಇದೆ ಬಸ್ ಓಡಿಸ್ತೀವಿ ಅಂತ ಅಂತ ಇದೆಲ್ಲ ಮಾಡ್ತೀವಿ. ಅದು ಬಿಟ್ಟು ಅಂದರೆ ನಮ್ಮ ಕಣ್ಣು ಕಾಣೋದು ಟೈಲರ್ ಯಾವತ್ತೂ ಅದೊಂದು ವೃತ್ತಿ ಅಂತಲೇ. ಎಷ್ಟೋ ಜನ ಟೈಲರಿಂಗಲ್ಲೇ ಎಷ್ಟೋ ಹೆಣ್ಮಕ್ಳು ಅವರ ಸಂಸಾರ ನೀಗಿಸಿದ್ದಾರೆ. ಇದೊಂದು ಬಂದಾಗ ನಮ್ಮ ತಂದೆ ಹೇಳಿದ್ರು, ಅದಕ್ಕೆ ಎಷ್ಟು ರೂಪಾಯಿ ಅಂತ ಕೇಳೋದು. 20 ರೂಪಾಯಿ. ಏನಕ್ಕೆ ಅಂದರೆ ಕತ್ರಿಗೆ ತೊಗೋಬೇಕು, ಸೂಜಿ ದಾರ ತೊಗೋಬೇಕು, ಆಮೇಲೆ ಇದೊಂದು ಯಾವುದೋ ಬರುತ್ತೆ ಅದನ್ನ ಇಟ್ಕೋಬೇಕು, ಸೂಜಿ ಚುಚ್ಚದೇ ಇರಲಿ ಅಂತ, ಅದು ಹಿಂಗೆ ತೆಗಿತಲ್ಲ, ಅದು ದಾರದುಂಡೆ ತೊಗೋಬೇಕು ಅಂದರೆ. ಇನ್ನೊಂದು ಯಾವುದೋ ಹೇಳಿದೆಯಲ್ಲ, ಅದೇನದು ಡ್ರಾಮೆಟಿಕ್ಸ್, ಅದಕ್ಕೆ ಎಷ್ಟು, ಅದಕ್ಕೇನಿಲ್ಲ, ಹೋಗಿ ಅದಕ್ಕೆ ಸೇರ್ಕೋಗು. ಏನೂ ಇಲ್ಲ ಅಂತ ಹೇಳಿದಂಥ ಒಂದು ಡ್ರಾಮೆಟಿಕ್ಸು ಇವತ್ತು ಸುಂದರ್ ರಾಜನ್ನ ಯಶೋಧ ಮಗಳ ಮುಂದೆ ಕೂರಿಸಿ ಇಂಟರ್ವ್ಯೂ ಮಾಡ್ತಾ ಇದೆ. ಆ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದೆ ಅಂದರೆ ಇದರಲ್ಲಿ ಶ್ರದ್ಧೆ. ನಾನು ಮೊದಲೇ ಹೇಳಿದ್ನಲ್ಲ, ಪರಿಶ್ರಮ ಇರಬೇಕು. ನಮ್ಮದು ಏನೋ ಒಂದು ತಲುಪ್ತೀವಿ. ಎಲ್ಲರೂ ದೊಡ್ಡ ಟಾಪ್ ಹೀರೋನೇ ಆಗಬೇಕು ಅಂತಲ್ಲ, ಪೋಷಕ ಕಲಾವಿದರು ಬೇಕು, ಮತ್ತು ನಾಯಕ ನಟ ಬೇಕು, ಕಾಮಿಡಿಯನ್ ಬೇಕು, ವಿಲ್ಲನ್ ಬೇಕು, ಎಲ್ಲ ಬೇಕು. ಇದಕ್ಕೆ ನನಗೆ ಮುಖ್ಯ ಕಾರಣ ಏನಪ್ಪ ಅಂದರೆ, ನಾನು ಹೈಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಇದಾಗಿದ್ದು, ಕಾಲೇಜ್ ಬರೋಷ್ಟೊತ್ತಿಗೆ ನನಗೆ ಮುಖ್ಯ ಗುರುಗಳಾದವರು ಡಾಕ್ಟರ್ H. ನರಸಿಂಹಯ್ಯ. ಇವತ್ತಿಗೂ ನನಗೆ ಅವ್ರು ಹೇಳೋರು, ಸುಂದರರಾಜ, ಈ ಜಗತ್ತಿಗೆ ಲಾಯರ್ ಬೇಕು, ಇಂಜಿನಿಯರ್ ಬೇಕು, ಡಾಕ್ಟರ್ಸ್ ಬೇಕು, ಸೈಂಟಿಸ್ಟ್ ಬೇಕು, ಹಾಗೆ ಕಲಾವಿದರು ಬೇಕಪ್ಪ. ಕಲಾವಿದನೇ ಇವ್ರನ್ನೆಲ್ಲ ಒಂದು ರೀತಿ ಸಂಜೆ ಹೊತ್ತಲ್ಲಿ ನಾಟಕದ ಮೂಲಕನೋ, ಸಿನಿಮಾ ಮೂಲಕನೋ, ಹಾಡುಗಳ ಮೂಲಕನೋ, ಬರವಣಿಗೆ ಮೂಲಕನೋ, ಪೇಂಟಿಂಗ್ ಮೂಲಕನೋ ಅವನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ನೀನು ಆ ಕೆಲಸ ಮಾಡು ಅಂತ ಹೇಳಿ ನನ್ನ ಒಬ್ಬ ಪರಿಪೂರ್ಣ ಆ್ಯಕ್ಟರ್ ಮಾಡೋದಕ್ಕೆ ಕಾರಣಕರ್ತರು ಡಾಕ್ಟರ್ H. ನರಸಿಂಹಯ್ಯ.